ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರಣ ನೆನಪಿದೆಯಾ? 8/5/2026 महावाक्य। मीठे बच्चे, अभी तुम शूद्र घराने से निकल ब्राह्मण घराने में आए हो। बाप ने ब्रह्मा मुख से तुम्हें अडॉप्ट किया है, तो इसी ಖುಷಿ में रहो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವೀಗ ಶೂದ್ರ ಮನೆತನದಿಂದ ಹೊರಬಂದು ಬ್ರಾಹ್ಮಣ ಮನೆತನದಲ್ಲಿ ಬಂದಿದ್ದೀರ. ತಂದೆ ಬ್ರಹ್ಮ ಮುಖ ಕಮಲದಿಂದ ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಖುಷಿಯಲ್ಲಿರಿ ಅಂತಾರೆ ಬಾಬಾ. ಪ್ರಶ್ನೆ, ಕೌನ್ಸಾ ಗುಹ್ಯ ರಾಜ್ ಬ್ರಾಹ್ಮಣ ಕುಲ ವಾಲೆ ಬಚ್ಚೆ ಹಿ ಸಮझ सकते हैं? ಯಾವ ಗುಪ್ತವಾದ ರಹಸ್ಯ ಬ್ರಾಹ್ಮಣ ಕುಲದಲ್ಲಿರುವಂಥ ಮಕ್ಕಳೇ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಉತ್ತರ, निराकार शिव बाबा हमारा पिता है और यह ब्रह्मा हमारी माता है। निराकार भगवान कैसे माता पिता बंधु सखा बनते हैं, ये गुह्य गुप्त राज ब्राह्मण कुल के बच्चे ही समझ सकते हैं। उसमें ही जो दैवी कुल में ऊंच पद पाने वाले हैं, वही यह राज यथार्थ ರೀತಿ समझेंगे। ಬಾಬಾ ಹೇಳ್ತಾರೆ, ನಿರಾಕಾರ ತಂದೆ ನಮ್ಮ ತಂದೆಯಾದರೆ ಈ ಬ್ರಹ್ಮ ನಮ್ಮ ತಾಯಿಯಾಗಿದ್ದಾರೆ. ನಿರಾಕಾರ ಭಗವಂತ ಹೇಗೆ ತಾಯಿ ತಂದೆ ಬಂಧು ಸಖ ಆಗ್ತಾರೆ, ಈ ಗುಪ್ತ ರಹಸ್ಯವನ್ನು ಬ್ರಾಹ್ಮಣ ಕುಲ ಮಕ್ಕಳೇ ತಿಳ್ಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ಯಾರು ದೈವಿ ಕುಲದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥವರಿದ್ದಾರೆ, ಅವರೇ ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. बच्चे बैठे हैं, समझ रहे हैं कि हमारा बाप दादा आया हुआ है। बाप तो इकट्ठा हो जाता है दादा के साथ, तो कहेंगे बाप दादा आए हैं. ಮಕ್ಕಳು ಕುತ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ, ನಮ್ಮ ಬಾಪ್ ದಾದಾ ಬಂದಿದ್ದಾರೆ. ಬಾಬಾ ಒಟ್ಟಿಗೆ ಬಂದಾಗ ದಾದನ ಜೊತೆಗೆ ನಾವು ಹೇಳ್ತೇವೆ ಬಾಪ್ ದಾದಾ ಬಂದರು ಅಂತ. वो टीचर भी है, बाप दादा के बिगर तो कुछ बता न सके. ಅವ್ರು ಟೀಚರ್ ಕೂಡ ಆಗಿದ್ದಾರೆ. ತಂದೆ ಈ ದಾದನ ಹೊರತು ಏನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಚಲನಿ ಚಾಯ್, ಕ್ಯೂಕಿ ಯಾ ನೈ ಬಾತ್ ಹೈ ನಾ, ನಮ್ಮ ಬುದ್ಧಿ ಓಡಬೇಕು ಅಂತಾರೆ ಬಾಬಾ, ಯಾಕಂದರೆ ಹೊಸ ಮಾತಲ್ವ. अज्ञान काल में याद करते हैं सिंगल को, कहेंगे हमारा गुरु फलानी जगह है, उनके शरीर का नाम जानते हैं. ಅಜ್ಞಾನ ಕಾಲದಲ್ಲಿ ಸಿಂಗಲ್ ಅಂದರೆ ಒಬ್ಬ ಪರಮಾತ್ಮನ ನೆನ್ಪು ಮಾಡ್ತಾ ಬಂದ್ವಿ. ಹೇಳ್ತೇವೆ ನಮ್ಮ ಗುರು ಇಂಥ ಜಾಗದಲ್ಲಿದ್ದಾರೆ ಅಂದರೆ ಯಾರೋ ಒಬ್ಬರು ನೆನ್ಪು ಮಾಡ್ತೇವೆ ನಾವು, ನಮ್ಮ ಗುರು ಇಂಥ ಜಾಗದಲ್ಲಿದ್ದಾರೆ ಅಂತ. ಅವ್ರ ಶರೀರದ ಹೆಸರನ್ನು ತಿಳ್ಕೊಂಡಿರ್ತೇವೆ. ಹಮಾರಾ ಬಾಬಾ ಹಮಾರಿ ಮಾ ಫಲಾನಿ ಜಗ ಹೇ, ಉನ್ಕಾ ನಾಮ್ ರೂಪ್ ಸಬ್ ಕುಚ್ ಹೇ. ನಮ್ಮ ತಂದೆ ನಮ್ಮ ತಾಯಿ ಇಂತಹ ಜಾಗದಲ್ಲಿದ್ದಾರೆ, ಅವ್ರ ನಾಮರೂಪ ಎಲ್ಲವೂ ಇದೆ ಅವ್ರಿಗೆ. मनुष्यों ने फिर शॉर्ट में लिख दिया है, मनुष्यों ने जो बनाया है उनमें कुछ न कुछ ರಾಂಗ್ है. ಮನುಷ್ಯರು ಶಾರ್ಟ್ನಲ್ಲಿ ಬರೆದ್ರು, ಮನುಷ್ಯರೇನು ಮಾಡಿದರು ಅದರಲ್ಲೇನೋ ಒಂದು ತಪ್ಪಿದೆ ಅಂತಾರೆ ಬಾಬಾ. ಬಲ್ ಗಾಯನ್ है, ತ್ವಮೇವ ಮಾತಶ್ಚ ಪಿತಾ ತ್ವಮೇವ, ये एक के लिए ही गाया जाता है, ಬ್ರಹ್ಮ के लिए भी नहीं गाया जाता है. ಬಲೆ ಗಾಯನ ಮಾಡ್ತಾರೆ ಪರಮಾತ್ಮನಿಗೇನಂತ, ನೀನೇ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಅಂಥೇಳಿ ಆ ಒಬ್ಬ ಪರಮಾತ್ಮನಿಗೋಸ್ಕರ ಗಾಯನ ಮಾಡಲಾಗ್ತದೆ. ಬ್ರಹ್ಮನಿಗೋಸ್ಕರ ಈ ರೀತಿ ಗಾಯನ ಮಾಡೋದಿಲ್ಲ. ಉನ್ಕಾ ನಾಮರೂಪ ಬುದ್ಧಿ ಮೇ ನೈ ಆತ, ನ ವಿಷ್ಣು ಕಾ ನ ಶಂಕರ್ ಕಾ. ಅವನ ನಾಮರೂಪ ಬುದ್ಧಿಯಲ್ಲಿ ಬರೋದಿಲ್ಲ, ವಿಷ್ಣುದು ಬರೋದಿಲ್ಲ, ಶಂಕರನದು ಬರೋದಿಲ್ಲ. ಗಾತೆ ತೋ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ತೋ ಬಿ ಬುದ್ಧಿ ऊपर में जाएगी. ಗಾಯನ ಏನೋ ಮಾಡ್ತೇವೆ, ನೀವೇ ತಾಯಿ ತಂದೆ ನಾವು ಬಾಲಕರು ಅಂತ, ಅಲ್ಲಿ ಬುದ್ಧಿ ಮೇಲೆ ಹೋಗ್ತದೆ ತಾನೆ. ಶ್ರೀಕೃಷ್ಣ को याद कोई कर न सके, याद फिर भी निराकार को ही कहेंगे, उनकी महिमा है. ಶ್ರೀಕೃಷ್ಣನ ನೆನಪಂತೂ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆನಪು ಎಷ್ಟಂದ್ರೂ ನಿರಾಕಾರನದ್ದೇ ಮಾಡ್ತಾರೆ, ಅವ್ರ ಮಹಿಮೆ ಇದೆ. तो बाप समझाते हैं, यहाँ जब बैठते हो तो लौकिक संबंध से बुद्धि योग निकाल, पारलौकिक बाप को याद करो. ಬಾಬಾ ಇಲ್ಲೇನು ತಿಳಿಸ್ಕೊಡ್ತಾರೆ ನಮಗೆ ಅಂದರೆ, ನಾವಿಲ್ಲಿ ಕುತ್ಕೊಂಡಾಗ ಲೌಕಿಕ ಸಂಬಂಧದಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಪಾರಲೌಕಿಕ ತಂದೆಯನ್ನು ನೆನ್ಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಈ ಸಮಯ सम्मुख है, भक्ति मार्ग में जो गाते हैं तो आंखें ऊपर करके कहते हैं तुम माता पिता हे भगवान कह याद करते हैं. ಬಾಬಾ ಹೇಳ್ತಾರೆ ಇಲ್ಲಿ ಸಮ್ಮುಖ, ಈ ಸಮಯದಲ್ಲಿ ತಂದೆ ಸಮ್ಮುಖ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೋಡಿ ಗಾಯನ ಮಾಡುವಾಗ ಮತ್ತು ಪೂಜೆ ಎಲ್ಲ ಆದಮೇಲೆ ಮೇಲೆ ನೋಡಿಕೊಂಡೆ ಹೇ ಪರಮಾತ್ಮ, ಹೇ ತಾಯಿ ತಂದೆ ಅಂಥೇಳಿ ಭಗವಂತನ ನೆನ್ಪು ಮಾಡ್ತಾರೆ. ಭಗವಾನ್ ಜಬ್ ಕಹತೆ ತೋ ಶಿವಲಿಂಗ ಕೋ ಭಿ ಯಾದ್ ನಹೀ ಕರ್ತೆ, ತೋತೆ ಮಿಸಲ್ ಐಸೆ ಹಿ ಗಾತೆ ಹೇ. ಭಗವಂತ ಅಂತ ಯಾವಾಗ ಹೇಳ್ತಾರೋ ಆವಾಗ ಶಿವಲಿಂಗನೂ ನೆನಪು ಬರಲ್ಲ ಅವ್ರಿಗೆ, ಸುಮ್ಮನೆ ಗಿಳಿಪಾಠದ ಹಾಗೆ ಹೇಳ್ತಾ ಇರ್ತಾರೆ.
लक्ष्मी नारायण के लिए भी ऐसे नहीं कह सकते, ये तो महाराजा महाराणी है. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗೋಸ್ಕರನೂ ಆ ರೀತಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಅವರು ಮಹಾರಾಜ ಮಹಾರಾಣಿ ಆಗಿದ್ದಾರೆ. उनका बच्चा ही माता पिता कहेंगे, बंधु नहीं. नारायण के लिए भी ऐसे नहीं कह सकते, ये तो महाराಜ ಮಹಾರಾಣಿ है. ಭಗವಂತ ಅಂತ ಯಾವಾಗ ಹೇಳ್ತಾರೆ ಅಂದರೆ ಶಿವಬಾಬನೂ ನೆನ್ಪು ಮಾಡಲ್ಲ, ಅವರು ಶಿವಲಿಂಗನೂ ನೆನ್ಪು ಮಾಡಲ್ಲ. ಮತ್ತು ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗೂ ಈ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. उनका बच्चा ही माता पिता कहेंगे, बंधु नहीं कहेंगे. भक्त लोग गाते पतित पावन, परंतु यह बुद्धि में नहीं आता कि शिवलिंग होगा, ऐसे ही सिर्फ कह देते हे भगवान. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಲಕ್ಷ್ಮೀನಾರಾಯಣ ಮಕ್ಕಳು ಕೂಡ ಅವರಿಗೆ ತಂದೆ ತಾಯಿ ಅಂತ ಅಷ್ಟೇ ಹೇಳ್ತಾರೆ, ಬಂಧು ಸಖ ಈ ರೀತಿ ಹೇಳಲ್ಲ. ಭಕ್ತರು ಕೂಡ ಗಾಯನ ಮಾಡ್ತಾರೆ ಪತಿತ ಪಾವನ, ಆದರೆ ಇದು ಬುದ್ಧಿಯಲ್ಲಿ ಬರೋದಿಲ್ಲ ಶಿವಲಿಂಗ ಇರ್ತದೆ ಅಂತ. ಅವ್ರು ಕೇವಲ ಈ ರೀತಿ ಹೇಳ್ತಾರೆ, ಹೇ ಭಗವಂತ, ಹೇ ದೇವರೇ, हे परमात्मा ಅಂತ. हे भगवान किसने कहा, किसको कहा, कुछ भी पता नहीं. हे ಭಗವಂತ ಅಂತ ಹೇಳಿದವರು ಯಾರು, ಯಾರಿಗೆ ಹೇಳಿದರು, ಯಾಕೆ ಹೇಳಿದರು ಅಂತ ಗೊತ್ತಿಲ್ಲ ಯಾರಿಗೂ. अगर यह ज्ञान होता मैं आत्मा हूँ, उनको बुलाता हूँ तो ये समझे कि वह निराकार आत्मा है. ಅಕಸ್ಮಾತ್ ಈ ಜ್ಞಾನ ಇದ್ದಿದ್ರೆ ನಾನು ಆತ್ಮ ಅನ್ನುವಂಥದ್ದು ಅವ್ರನ್ನ ಕರಿತೇವೆ ನಾವು, ಆದರೆ ಇದನ್ನು ತಿಳ್ಕೊಳ್ತಾರೆ ನಿರಾಕಾರ ಪರಮಾತ್ಮ ಅವನು ಅಂತ. ಯಾರನ್ನು ಕರೀತಾರೋ ಆ ತಂದೆಯ ಬಗ್ಗೆನೇ ಅವ್ರು ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಉನ್ಕಾ ರೂಪ ಹಿ ಲಿಂಗ ಹೈ, ಯಥಾರ್ಥ ರೀತಿ ಕೊಯ್ ಬಾಪ್ ಕೋ ಯಾದ ನಹೀ ಕರ್ತೆ. ಆ ತಂದೆಯ ರೂಪವೇ ಲಿಂಗುವಿನ ರೂಪವಾಗಿದೆ. ಶಿವಬಾಬಾ ಹೇಳ್ತಾರೆ ಆ ತಂದೆಯ ರೂಪವೇ ಲಿಂಗುವಿನ ರೂಪವಾಗಿದೆ. ಯಥಾರ್ಥವಾಗಿ ಯಾರು ತಂದೆಯನ್ನು ತಿಳ್ಕೊಂಡೇ ಇಲ್ಲ. ಉನ್ಸೆ ಪ್ರಾಪ್ತಿ ಕ್ಯಾ ಹೋಗಿ, ಕಬ್ ಹೋಗಿ, ಕುಚ್ ಭಿ ಪತಾ ನಹೀ. ಆ ಪರಮಾತ್ಮನಿಂದ ಏನು ಪ್ರಾಪ್ತಿ ಆಗ್ತದೆ, ಯಾವಾಗ ಪ್ರಾಪ್ತಿ ಆಗ್ತದೆ ಅನ್ನೋದು ಕೂಡ ಯಾರೂ ತಿಳ್ಕೊಂಡಿಲ್ಲ. ತುಮ್ ಹಿ ನಹೀ ಜಾನ್ತೆ, ಅಭಿ ತೋ ಬಾಪ್ಗೆ ಬನೆ ಹೋ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿರಲಿಲ್ಲ, ಈಗೇನೋ ಬಾಬನ ಮಕ್ಕಳಾಗಿದ್ದೀರಾ. ತುಮ್ ಜಾನ್ತೆ ಹಮ್ಕೋ ಶಿವಬಾಬನೇ ಬ್ರಹ್ಮ ದ್ವಾರ ಅಪನಾ ಬಚ್ಚಾ ಬನಾಯ ಹೇ. ನೀವು ತಿಳ್ಕೊಂಡಿದ್ದೀರಾ ನಮಗೆ ಶಿವಬಾಬಾ ಬ್ರಹ್ಮನ ಮೂಲಕ ತಮ್ಮ ಮಗುವನ್ನಾಗಿ ಮಾಡ್ಕೊಂಡಿದ್ದಾರೆ. ಯ ಬ್ರಹ್ಮ ಮಾ ಹೇ, ಇಸ್ ಬ್ರಹ್ಮ ಮಾತಾ ದ್ವಾರ ಶಿವಬಾಬನೇ ಅಡಾಪ್ಟ್ ಕಿಯಾ ಹೇ. ಈ ಬ್ರಹ್ಮ ತಾಯಿಯಾಗಿದ್ದಾರೆ, ಈ ಬ್ರಹ್ಮ ತಾಯಿಯ ಮೂಲಕ ಶಿವಬಾಬಾ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಸಮಯ ತುಮ್ ಅಚ್ಚಿ ರೀತಿ ಜಾನ್ತೆ ಹೋ ಹಮ್ ಶಿವಬಾಬಕ್ಕೆ ಬಚ್ಚೆ ಹೇ. ಈ ಸಮಯದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ, ನಾವು ಶಿವಬಾಬನ ಮಕ್ಕಳು ಆಗಿದ್ದೀವಿ. ಸಾಕಾರ ಮೇ ಫಿರ್ ಪ್ರಜಾಪಿತಾ ಬ್ರಹ್ಮಕ್ಕೆ ಬಚ್ಚೆ ಹೇ. ಪ್ರಜಾಪಿತಾ ಬ್ರಹ್ಮ ದ್ವಾರ ಮನುಷ್ಯ ಸೃಷ್ಟಿ ರಚತೆ ಹೇ. ಸಾಕಾರದಲ್ಲಿ ನಂತರ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮನ ಮೂಲಕ ನಾವು ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡ್ತೇವೆ. ऐसे नहीं कि कोई नई सृष्टि रचते हैं, नहीं. इस समय आकर गोद में ले लेते हैं, अडॉप्ट करते हैं. ಬಾಬಾ ಹೇಳ್ತಾರೆ ಈ ರೀತಿಯೆಲ್ಲ ಯಾವುದೇ ಹೊಸ ಸೃಷ್ಟಿಯನ್ನು ರಚನೆ ಮಾಡ್ತಾರ ಇಲ್ಲ, ಈ ಸಮಯದಲ್ಲಿ ಬಂದು ನಮ್ಮನ್ನೆಲ್ಲ ಮಡಿಲಲ್ಲಿ ತಗೊಂಡು ಅಡಾಪ್ಟ್ ಮಾಡ್ಕೊಳ್ತಾರೆ. ಆ ಮಾತಾ ಪಿತಾ ಕಹತೆ ತೋ ಶಿವ ಪಿತಾ ಟಹರ, ಫಿರ್ ಮಾತಾ ಬ್ರಹ್ಮ ಟಹರಿ. ಈಗ ನೀವೇ ತಾಯಿ ತಂದೆ ಅಂತ ಹೇಳಿದಾಗ ಶಿವ ತಂದೆ ಆದರು, ತಾಯಿ ಬ್ರಹ್ಮ ಆದರು ತಾನೆ. ಬಾಬಾ ಹೇಳ್ತಾರೆ ಉನ್ಕೋ ಕहा जाता है ಮಾತಾ ಪಿತಾ, ಬಾಪ್ ಬ್ರಹ್ಮ ದ್ವಾರ ಕಹತೆ ಹೇ ತುಮ್ ಆತ್ಮಯೇ ಮೇರೆ ಬಚ್ಚೆ ಹೋ. ಅವ್ರಿಗೆ ಹೇಳಲಾಗ್ತದೆ ತಾಯಿ ತಂದೆ ಅಂತ, ತಂದೆ ಬ್ರಹ್ಮನ ಮೂಲಕ ಹೇಳ್ತಾರೆ ನೀವು ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಾ ಅಂತ. ಫಿರ್ ಆತ್ಮ ಕೋ ಬೈಟ್ ಪಹಚಾನ್ ದೇತೆ कि आत्मा क्या है, कहते भी है ब्रुकुटी के बीच में रहती है, स्टार मिसल है और कुछ भी नहीं जानते. ನಂತರ ಆತ್ಮಕ್ಕೆ ಕುತ್ಕೊಂಡು ಪರಿಚಯ ಕೊಡಲಾಗ್ತದೆ ಆತ್ಮ ಏನಾಗಿದೆ ಅಂತ ಹೇಳಲಾಗ್ತದೆ. ಬ್ರುಕುಟಿಯ ಮಧ್ಯದಲ್ಲಿ ಇರ್ತದೆ, ನಕ್ಷತ್ರದ ಹಾಗೆ, ಏನು ಕೂಡ ತಿಳ್ಕೊಂಡಿಲ್ಲ. ಯ ಕಹ ನಾ ಸಕೆ ಕಿ ಆತ್ಮ 84 ಜನ್ಮ ಭೋಗ್ತಿ ಹೇ. ಹಿಂಗೆ ಹೇಳಲಿಕ್ಕೂ ಬರಲ್ಲ, ಆತ್ಮ 84 ಜನ್ಮ ಅನುಭವ ಮಾಡ್ತದೆ. ಆತ್ಮ ಶರೀರ ದ್ವಾರ ಪಾಠ ಬಜಾತಿ ಹೇ. ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲ ಸೆ ಆತ್ಮ ಏಕ್ ಶರೀರ ಚೋಡ್ತಿ ತೋ ಸಾರೆ ಪರಿವಾರ ಹಿ ಬದಲ್ ಜಾತಾ ಹೈ. ಬಾಬಾ ಹೇಳ್ತಾರೆ ಆತ್ಮ ಶರೀರದ ಮೂಲಕ ಪಾತ್ರ ಅಭಿನಯಿಸ್ತದೆ. ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಿಂದ ಆತ್ಮ ಒಂದು ಶರೀರ ಬಿಡ್ತದೆ, ಎಲ್ಲ ಪರಿವಾರನೇ ಬದಲಾವಣೆ ಆಗಿಬಿಡ್ತದೆ. ನೋಡಿ, कोई अडॉप्ट करते तो परिवार ही बदल जाता है. माता पिता जिसे जन्म लिया उनको भी जानते हैं. ಯಾರು ಅಡಾಪ್ಟ್ ಮಾಡ್ಕೊಳ್ತಾರೋ ಅವಾಗ ಪರಿವಾರನೇ ಚೇಂಜ್ ಆಗಿಬಿಡ್ತದೆ ಆ ಮಗುವಿಗೆ. ತಾಯಿ ತಂದೆ ಯಾರಿಂದ ಜನ್ಮ ತಗೊಂಡಿತ್ತು ಅದನ್ನು ಕೂಡ ತಿಳ್ಕೊಂಡಿರ್ತದೆ. ಫಿರ್ ಜೋ ಅಡಾಪ್ಟ್ ಕರ್ತೆ ಉನ್ಕೆ ಘರ್ ಕಾ ಬನ್ ಜಾತೆ. ಇನ್ನು ಯಾರು ಆ ಮಗುವನ್ನು ದತ್ತಕ್ಕೆ ತಗೊಳ್ತಾರೆ ಆ ಮಗುವಿನ ಮನೆಯಲ್ಲಿ ಅದು ಬಂದುಬಿಡ್ತದೆ. ಆ ಮಗುವಿನ ಸದಸ್ಯ ಅಂದರೆ ನಂತರ ಯಾರು ಅಡಾಪ್ಟ್ ಮಾಡ್ಕೊಳ್ತಾರೆ ಆ ಮನೆಯ ಸದಸ್ಯ ಆಗಿಬಿಡ್ತದೆ ಆ ಮಗು. ಯಹಾ ತುಮ್ ಶೂದ್ರ ಘರಾನೆ ಸೆ ನಿಕಲ್ ಬ್ರಾಹ್ಮಣ ಘರಾನೆ ಮೇ ಆಯ್. ಇಲ್ಲಿ ನೀವು ಶೂದ್ರ ಮನೆತನದಿಂದ ಬಿಡಿಸ್ಕೊಂಡು ಬ್ರಾಹ್ಮಣ ಮನೆತನದಲ್ಲಿ ಬಂದಿದ್ದೀರ. ಬ್ರಹ್ಮ ತನ್ಸೆ ತುಮ್ಕೋ ಅಡಾಪ್ಟ್ ಕಿಯಾ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮನ ತನುವಿನಿಂದ ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಳ್ಳಾಯಿತು.
तुम तो ब्राह्मण कुल में आ गए, यह बातें शास्त्रों में नहीं लिखी जा सकती, ये समझाया जाता है। ನೀವು ಬ್ರಾಹ್ಮಣ ಕುಲದಲ್ಲಿ ಬಂದರೆ ಈ ಮಾತು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿಲ್ಲ, ಇದನ್ನು ತಿಳಿಸ್ಕೊಡ್ಲಾಗ್ತದೆ. ಲಿಖನೆ से कोई समझते नहीं, ಬರೆಯೋದ್ರಿಂದಲೂ ಯಾರೂ ತಿಳ್ಕೊಳ್ಳೋದಿಲ್ಲ. अभी तुम बच्चे ही जानते हो हम परमपिता परमात्मा की संतान बने. ಈಗ ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಾ, ನಾವು ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ. यह हो गई माँ, ಬ್ರಹ್ಮ ಕೋ ಪ್ರಜಾಪಿತಾ ಹಿ ಕहेंगे. ಅಂದಮೇಲೆ ಇವ್ರ ತಾಯಿ ಆದರು, ಬ್ರಹ್ಮನಿಗೆ ಪ್ರಜಾಪಿತನೇ ಅಂತ ಹೇಳಲಾಗ್ತದೆ. इन द्वारा तुम बच्चों को अडॉप्ट करता हूँ, कितनी गुप्त बातें हैं. ಇವ್ರ ಮೂಲಕ ಅಂದರೆ ಈ ಬ್ರಹ್ಮನ ಮೂಲಕ ನೀವು ಮಕ್ಕಳನ್ನು ನಾನು ಅಡಾಪ್ಟ್ ಮಾಡ್ಕೊಳ್ತೇನೆ. ಎಷ್ಟು ಗುಪ್ತವಾದ ಮಾತಿದೆ ಇಲ್ಲಿ. ಸಿವಾಯ್ ಸಮ್ಮುಖಕ್ಕೆ कोई समझ न सके समझेंगे भी वही जो इस ಬ್ರಾಹ್ಮಣ ಕುಲಕ್ಕೆ ಹೋಂಗೆ. ಬಾಬಾ ಹೇಳ್ತಾರೆ ಸಮ್ಮುಖದ ಹೊರತು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಳ್ತಾರೆ ಕೂಡ ಯಾರಂದರೆ ಈ ಬ್ರಾಹ್ಮಣ ಕುಲದವರಾಗಿರ್ತಾರೆ. ದೈವಿ ಕುಲ್ ಮೇ ऊंच पद पाने वाले होंगे, ನಯೇ ಕಿಸ್ಕಿ ಬುದ್ಧಿ ಮೇಯ ಬಾತೆ ಬೈಟೆಂಗಿ ನಹಿ. ದೈವಿ ಕುಲದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥವರಾಗಿರ್ತಾರೆ. ಹೊಸಬ್ರು ಯಾರು ಈ ಬುದ್ಧಿ ಅಂದರೆ ಹೊಸಬ್ರ ಬುದ್ಧಿಯಲ್ಲಿ ಮಾತು ಕುತ್ಕೊಳ್ಳೋದೇ ಇಲ್ಲ. ನಾ ಬುದ್ಧಿ ಮೇ ಬೈಟೇಗ ನಾ ಕಿಸ್ಕೋ ಸಮझा सकेंगे. ಬುದ್ಧಿಯಲ್ಲೂ ಕುತ್ಕೊಳ್ಳೋದಿಲ್ಲ, ಬೇರೆಯವ್ರಿಗೂ ತಿಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ತುಮಾರಿ ಮೇ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೇ ಜಿನ್ಕಿ ಬುದ್ಧಿ ಮೇ ಬೈಠತಾ ಹೇ. ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರ ಇದೆ, ಯಾರ ಬುದ್ಧಿಯಲ್ಲಿ ಕುತ್ಕೊಳ್ತದೆ. ಗಾಯಾ ಜಾತಾ ಹೇ ತ್ವಮೇವ ಮಾತಶ್ಚ ಪಿತಾ, ಯಾದ್ ಕಿಯಾ ಜಾತಾ ಹೇ ಶುಭಾವಕು. ಗಾಯನ ಮಾಡಲಾಗ್ತದೆ, ನೀವೇ ತಾಯಿ ತಂದೆ ಬಂಧು ಬಳಗ, ನೆನಪು ಮಾಡಲಾಗ್ತದೆ ಶುಭಾಬನನ್ನು. ಫಿರ್ ಕಹತೆ ತುಮ್ ಮಾತ್ ಪಿತಾ, ಏಕ್ ಬಾ ಫಿರ್ ಮಾತ್ ಪಿತಾ ಕೈಸೆ. ನಂತರ ಹೇಳಲಾಗ್ತದೆ ನೀವೇ ತಾಯಿ ತಂದೆ ಅಂತ. ಒಬ್ಬ ತಂದೆ ತಾಯಿ, ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆ ಮತ್ತು ತಾಯಿ ತಂದೆ ಹೇಗೆ ಅಂತ. यह बातें और कोई समझा न सके. जैसे शास्त्रों में व्यास ने जो लिखा है वो मनुष्य ने कंठ कर लिया है. ಶಿಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಅಂದರೆ ತಂದೆ ಒಬ್ಬರೇ ಆದಾಗ ಮತ್ತು ತಾಯಿ ತಂದೆ ಹೇಗಾಗ್ತಾರವರು ಅಂತ. ಈ ಮಾತನ್ನು ಯಾರೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಶಾಸ್ತ್ರದಲ್ಲಿ ವ್ಯಾಸ ಬರೆದ ಅಂತ ಹೇಳ್ತಾರೆ, ಮನುಷ್ಯರು ಅದನ್ನು ಕಂಠಪಾಠ ಮಾಡಿಕೊಂಡ್ರು. ವೈಸೆ ತುಮಕೋ ಭಿ ಕಹೆಂಗೆ ತುಮಕೋ ಕೋಯಿನೇ ಬತ್ತಾಯ ತುಮ್ನೆ ಕಂಠ ಕರ್ ದಿಯಾ ಹೈ. ಹಾಗೆ ನಿಮಗೂ ಕೂಡ ಹೇಳ್ತಾರೆ, ನಿಮಗೂ ಯಾರೋ ಹೇಳಿದ್ದಾರೆ ನೀವು ಕಂಠಪಾಠ ಮಾಡಿದ್ದೀರಾ ಅಂತ. ನಯೇ ಮನುಷ್ಯೋं के लिए समझना बड़ा मुश्किल है. यहाँ रहने वाले भी कोई किसको इतना भी समझा नहीं सकते. ಬಾಬಾ ಹೇಳ್ತಾರೆ ಹೊಸಬ್ರಿಗೋಸ್ಕರ ಅಂದರೆ ಹೊಸಬ್ರು ಇದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟ ಅಂತಾರೆ ಬಾಬಾ. ಇಲ್ಲಿ ಇರುವಂಥವರು ಕೂಡ ಯಾರಿಗೂ ಇಷ್ಟು ಚೆನ್ನಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತುಮ್ ಆತ್ಮ ಹೋ, ತುಮಾರಾ ಬಾಪ್ ಪರಂಪಿತಾ ಪರಮಾತ್ಮ ಹೇ, ವ ಬೇಹದ್ ಕಾ ಬಾಪ್ ಹಿ ಬೇಹದ್ ಕಾ ವರ್ಸಾ ದೇತೆ ಹೇ. ನೀವು ತಿಳ್ಕೊಂಡಿದ್ದೀರಾ ನಿಮ್ಮ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಈ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ. ವರ್ಷ ದಿಯಾ ಥಾ, ಫಿರ್ ಪುನರ್ಜನ್ಮ ಲೇತೆ ಲೇತೆ 84 ಜನ್ಮ ಪೂರೆ ಹುಯೆ, अब बाप फिर से वर्षा देने आए. ಬಾಬಾ ಆಸ್ತಿ ಕೊಟ್ಟಿದ್ದರು, ನಾವು ಪುನರ್ಜನ್ಮ ಪಡಿತಾ ಪಡಿತಾ 84 ಜನ್ಮ ಪೂರ್ಣ ಮಾಡಿಕೊಂಡ್ವಿ. ಈಗ ಬಾಬಾ ಮತ್ತೆ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ये किसको समझाना कितना सहज है. ಇದನ್ನು ಯಾರಿಗಾದರೂ ತಿಳಿಸ್ಕೊಡೋದು ಎಷ್ಟು ಸಹಜ ಅಂತಾರೆ ಬಾಬಾ. ತುಮ್ ಮಾತ್ ಪಿತಾ ಕಿಸ್ಕೋ ಕಹಾ ಜಾತಾ ಹೈ, ವಿಚಾರ ಕಿ ಬಾತ್ ಹೈ. ನೀವು ತಾಯಿ ತಂದೆ ಅಂತ ಯಾರಿಗೆ ಹೇಳ್ತೀರಾ, ವಿಚಾರದ ಮಾತಿದೆಯಲ್ವ. ಬ್ರಹ್ಮ ದ್ವಾರ ಅಡಾಪ್ಟ್ ಕರ್ತೆ ಹೇ, ಫಿರ್ ಮಾ ಬಿ ಜರೂರ್ ಚಾಹಿ. ಬ್ರಹ್ಮನ ಮೂಲಕ ಅಡಾಪ್ಟ್ ಮಾಡ್ಕೊಳ್ತೇವೆ, ಜೊತೆಗೆ ತಾಯಿನೂ ಬೇಕಲ್ವ. तो जो अनन्य बच्ची होती है ड्रामा प्लान अनुसार उनको जगदम्बा का टाइटल दिया जाता है. ಯಾರು ಅನನ್ಯ ಮಕ್ಕಳಿರ್ತಾರೆ ನೋಡಿ, ನಾಟಕದ ಪ್ಲ್ಯಾನ್ ಅನುಸಾರ ಅವರಿಗೆ ಜಗದಂಬೆ ಅನ್ನುವಂಥ ಟೈಟಲ್ ಸಿಗ್ತದೆ. ಮೇಲ್ಕೋ ಜಗದಂಬಾ ನೈ ಕಹ ಸಕ್ತೆ, ಇನ್ಕೋ ಜಗತ್ಪಿತಾ ಕಹೆಂಗೆ. ಪುರುಷರಿಗೆ ಜಗದಂಬಾ ಅಂತ ಹೇಳೋದಿಲ್ಲ, ಅವ್ರಿಗೆ ಜಗತ್ಪಿತಾ ಅಂತ ಹೇಳಲಾಗ್ತದೆ. ಇನ್ಕಾ ಜಗತ್ಪಿತಾ ನಾಮ್ ಮಶೂರ್ ಹೇ. ಅಚ್ಚಾ ಪ್ರಜಾಮಾತಾ ಕಹಾ, ಇವರಿಗೆ ಪ್ರಜಾಪಿತಾ ಅನ್ನೋ ಹೆಸರು ಪ್ರಸಿದ್ಧ ಇದೆ. ಒಳ್ಳೆಯದು. ಪ್ರಜಾಮಾತೆ ಯಾರು, तो अडॉप्ट किया जाता है माता को. आदि देव तो है, फिर आदि देवी को मुकर्रर किया जाता है. ನಂತರ ತಾಯಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಾಗ್ತದೆ ಅಂತಾರೆ ಬಾಬಾ. ಆದಿ ದೇವ ಇದ್ದಾರೆ ಅಂದಮೇಲೆ ಆದಿ ದೇವಿಯನ್ನು ಕೂಡ ನಿಮಿತ್ತ ಮಾಡಲಾಗ್ತದೆ. ಜಗದಂಬಾ ತೋ ಎಕ್ಕಿ ಹೇ, ಉನ್ಕಿ ಮಹಿಮಾ ಹೇ. ಜಗದಂಬಾ ಒಬ್ಬರೇ, ಅವ್ರದ್ದು ಮಹಿಮೆ ಇದೆ. ಜಗದಂಬಾ ಫಿರ್ ಕಿತ್ನಾ ಮೇಲಾ ಲಗ್ತಾ ಹೇ, ಪರಂತು ಉನ್ಕಿ ಆಕ್ಯುಪೇಷನ್ ಕಾ ಕೋಯಿ ನೈ ಜಾನ್ತೆ. ಈಗ ನೋಡಿ, ಜಗದಂಬೆದು ಎಷ್ಟೆಲ್ಲ ಜಾತ್ರೆ ಮೇಳ ನಡೀತದೆ, ಆದರೆ ಅವಳ ಕರ್ತವ್ಯವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಕಲ್ಕತ್ತೆ ಮೇ ಕಾಲಿಕಾ ಮಂದಿರ್ ಹೇ, ಬಾಂಬೆ ಮೇ ಬಿ ಜಗದಂಬಾ ಕಾ ಮಂದಿರ್ ಹೇ. ಕಾಲಿ ಕಲ್ಕತ್ತಾ ವಾಲಿ ಅಂತ ಹೇಳ್ತಾರೆ ತಾನೇ. ಕಲ್ಕತ್ತಾದಲ್ಲಿ ಕಾಳಿಯ ಮಂದಿರ ಇದೆ.
ಬಾಂಬೆಯಲ್ಲಿಯೂ ಕೂಡ ಜಗದಂಬೆಯ ಮಂದಿರ ಇದೆ. ಶಕಲ್ ಅಲಗ್ ಅಲಗ್ ಹೇ, ಜಗದಂಬಾ ಹೈ ಕೌನ್, ಮುಖ ಬೇರೆ ಬೇರೆ ಇದೆ. ಹಾಗಾದರೆ ಜಗದಂಬೆ ಯಾರು? ಯಾ ಕೊಯ್ ನಹೀ ಜಾನ್ತೆ. ಉನ್ಕೋ ಬಿ ಭಗವತಿ ಕಹತೆ, ಅವ್ರಿಗೂ ಏನಂತಾರೆ? ಭಗವತಿ ಅಂತ ಹೇಳಲಾಗ್ತದೆ. ಅಬ್ ಜಗದಂಬಾ ಕೋ ಭಗವತಿ ನಹೀ ಕಹ ಸಕ್ತೆ. ಈಗ ಜಗದಂಬೆಗೆ ಭಗವತಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ವತ್ತು ಬ್ರಾಹ್ಮಣಿ ಹೇ, ಜ್ಞಾನ್ ಜ್ಞಾನೇಶ್ವರಿ ಹೇ, ಉನ್ಕೋ ಬಾಪ್ ಸೆ ಜ್ಞಾನ್ ಮಿಲಾ ಹೇ. ನೋಡಿ ಬಾಬಾ ಹೇಳ್ತಾರೆ ಏನಂತ, ಅವಳು ಬ್ರಾಹ್ಮಣಿಯಾಗಿದ್ದಾಳೆ, ಜ್ಞಾನೇಶ್ವರಿಯಾಗಿದ್ದಾಳೆ, ಅವರಿಗೆ ತಂದೆಯಿಂದ ಜ್ಞಾನ ಸಿಗ್ತದೆ. ತುಮ್ ಸಬ್ ಜಗದಂಬಾಕೆ ಬಚ್ಚೆ ಹೋ, ಜ್ಞಾನ್ ಸುನ್ಕರ್ ಫಿರ್ ಸುನಾತೆ ಹೋ. ನೀವೆಲ್ಲ ಜಗದಂಬೆಯ ಮಕ್ಕಳಾಗಿದ್ದೀರಾ, ಜ್ಞಾನ ಕೇಳಿ ಬೇರೆಯವ್ರಿಗೂ ಹೇಳ್ತೀರಾ. ತುಮಾರ ದಂದಾಯಿ ಹುವ, ನಿಮ್ಮ ಉದ್ಯೋಗನೇ ಇದಾಯಿತು. ತುಮ್ ಕೊಯ್ ಈಶ್ವರ್ ಪಡಾತೆ ಹೇ, ಕೊಯ್ ಮನುಷ್ಯ ನೈ ಪಡಾತ್. ಬಾಬಾ ಹೇಳ್ತಾರೆ ನಮಗಿಲ್ಲಿ ಓದಿಸ್ತಿರೋರು ಸಾಕ್ಷಾತ್ ಈಶ್ವರ, ಮನುಷ್ಯರು ಓದಿಸ್ತಾ ಇಲ್ಲ. ಯ ಬ್ರಹ್ಮ ಬಿ ತೋ ಮನುಷ್ಯ ಹೇ, ಮನುಷ್ಯ ಕೊಯ್ ಕೋ ಬಿ ಪಾವನ್ ಬನಾ ನೈ ಸಕ್ತಾ. ಈ ಬ್ರಹ್ಮನು ಕೂಡ ಮನುಷ್ಯನೇ, ಮನುಷ್ಯರು ಯಾರಿಗೂ ಕೂಡ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯೋं की ಬುದ್ಧಿ ಇತ್ನಿ ಡಲ್ ಹೋ ಗई है जो कुछ भी समझते नहीं है. ಬಾಬಾ ಹೇಳ್ತಾರೆ ಮನುಷ್ಯರ ಬುದ್ಧಿ ನೋಡಿ ಇಷ್ಟು ಡಲ್ ಆಗಿದೆ, ಏನು ಹೇಳಿದ್ರು ತಿಳ್ಕೊಳ್ಳೋದೇ ಇಲ್ಲ. ಪತಿತ್ ಪಾವನ್ ತೋ ಏಕ್ ಹಿ ಬಾಪ್ ಹೇ, ವಾತೆ ಹಿ ಹೇ ಪತಿತೋಂ ಕೋ ಪಾವನ್ ಬನಾನೆ. ಪತಿತ ಪಾವನ ಒಬ್ಬರೇ ತಂದೆ, ಅವ್ರು ಬರ್ತಾರೆ ಪತಿತರನ್ನ ಪಾವನ ಮಾಡಲಿಕ್ಕೆ. ये सारी दुनिया तमो प्रधान है, ಸ ಪತಿತೆ. ಶುಭಾಬಾ ಹೇಳ್ತಿದ್ದಾರೆ ಈ ಇಡೀ ಜಗತ್ತಿವತ್ತು ತಮೋ ಪ್ರಧಾನ ಆಗಿದೆ, ಎಲ್ಲರೂ ಪತಿತರಾಗಿದ್ದಾರೆ. ನೈ ದುನಿಯಾ ಪಾವನ್, ಪುರಾಣಿ ದುನಿಯಾ ಪತಿತ್. ಹೊಸ ಜಗತ್ತು ಪಾವನ, ಹಳೆ ಜಗತ್ತು ಪತಿತಾಗಿದೆ. ಪುರಾಣಿ ದುನಿಯಾ ಮೇ ಹೇ ನರಕವಾಸಿ, ನೈ ದುನಿಯಾ ಮೇ ಹೇ ಸ್ವರ್ಗವಾಸಿ. ಬಾಬಾ ಹೇಳ್ತಾರೆ ಹಳೆಯ ಜಗತ್ತಿನಲ್ಲಿರೋರು ನರಕವಾಸಿಗಳಾದರೆ ಹೊಸ ಜಗತ್ತಿನಲ್ಲಿರೋರು ಸ್ವರ್ಗವಾಸಿ. ಬುದ್ಧಿ ಭೀ कहती है सतयुग में सिर्फ भारतवासी देवी देवताएं होंगे और कोई नहीं जानते. ಬುದ್ಧಿನೂ ಕೂಡ ಹೇಳ್ತದೆ ಏನಂತ, ಸತ್ಯುಗದಲ್ಲಿ ಕೇವಲ ಭಾರತವಾಸಿಗಳು ದೇವಿ ದೇವತೆಗಳಿರ್ತಾರೆ, ಇನ್ಯಾರೂ ಇರೋದಿಲ್ಲ ಅಂತ. ಅಭಿ ತುಮ್ ಬಚ್ಚೋं को ये ज्ञान मिला है, नई दुनिया में पहले सूर्यवंशी देवता थे, फिर चंद्रवंशी हुए तो सूर्यवंशी पास्ट हो गए. ಈಗಂತೂ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಹೊಸ ಜಗತ್ತಿನಲ್ಲಿ ಮೊದಲಿಗೆ ಸೂರ್ಯವಂಶಿ ದೇವತೆಗಳಿದ್ರಿ, ನಂತರ ಚಂದ್ರವಂಶಿಗಳಾದ್ರಿ, ಸೂರ್ಯವಂಶಿಗಳು ಹಿಂದಿದ್ರು ಅಂತ, ಕಳೆದು ಹೋದರು ಅಂತಾರಲ್ವ. चंद्रवंशी के बाद फिर वैश्यवंशी आते हैं बरोबर लक्ष्मी नारायण का राज्य था. ಬಾಬಾ ಒಂದು ಮಾತು ಹೇಳ್ತಾರೆ ನೋಡಿ, ಚಂದ್ರವಂಶಿಗಳ ನಂತರ ವೈಶ್ಯವಂಶಿ ಬರ್ತದೆ, ಆಮೇಲೆ ಶೂದ್ರವಂಶಿ ಬರ್ತದೆ, ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಂತ ಅರ್ಥ ಆಗ್ತದೆ. ಅಚ್ಚಾ ಉನ್ಕೆ ಆಗೆ ಖ್ಯಾತ ಯಾ ಕೊಯ್ ಸಮಜ್ ನ ಸಕೆ, ಅವ್ರಿಗಿಂತ ಮೊದಲು ಏನಿತ್ತು ಅನ್ನೋದು ಯಾರೂ ತಿಳ್ಕೊಂಡಿಲ್ಲ. तुम बच्चों को बाप ने चक्र का राज समझाया है. द्वापर में है वैश्यवंशी, कलयुग में होते शूद्रವಂಶಿ. ಶಿವಬಾಬಾ ಹೇಳ್ತಾರೆ ಇದನ್ನು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳು ತಂದೆ ಚಕ್ರದ ಅಂದರೆ ನಾವು ಮಕ್ಕಳಿಗೆ ಶಿವಬಾಬಾ ಏನು ಮಾಡಿದರು, ಚಕ್ರದ ಜ್ಞಾನವನ್ನು ತಿಳಿಸ್ಕೊಟ್ರು, ರಹಸ್ಯ ತಿಳಿಸ್ಕೊಟ್ರು. ದ್ವಾಪರ ಯುಗದಲ್ಲಿ ವೈಶ್ಯವಂಶಿ ಇದ್ದರೆ ಕಲಿಯುಗದಲ್ಲಿ ಶೂದ್ರವಂಶಿ ಅಂತಾರೆ ಬಾಬಾ. ಅಭಿ ತುಮ್ ಜಾನ್ತೆ ಹೋ ಹಮ್ ಬ್ರಾಹ್ಮಣ ಬನೆ ಹೇ, ತುಮಕೋ ಬಾಪ್ ನೆ ಅಪ್ನಾ ಬನಾಯಾ ಹೇ, ಅರ್ಥಾತ್ ಶೂದ್ರ ಧರ್ಮ ಸೆ ದೇವತಾ ಧರ್ಮ ಮೇ ಟ್ರಾನ್ಸ್ಫರ್ ಕಿಯಾ ಹೇ. ಈಗ ನೀವು ತಿಳ್ಕೊಂಡಿದ್ದೀರಾ ನಾವೆಲ್ಲ ಬ್ರಾಹ್ಮಣರಾಗಿದ್ದೇವೆ, ನಮಗೆ ತಂದೆ ತಮ್ಮವರನ್ನಾಗಿ ಮಾಡಿಕೊಂಡ್ರು, ಅಂದರೆ ಶೂದ್ರ ಧರ್ಮದಿಂದ ದೇವತಾ ಧರ್ಮದಲ್ಲಿ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿದರು. ಅಬ್ ಸೂರ್ಯವಂಶಿ ಚಂದ್ರವಂಶಿ ತೋ ಹೈ ನಹಿ, ನ ಲಕ್ಷ್ಮೀನಾರಾಯಣ ಕ ರಾಜ್ಯ ಹೇ ನ ರಾಮ ರಾಜ್ಯ ಹೇ. ಬಾಬಾ ಹೇಳ್ತಾರೆ ಈಗ ಸೂರ್ಯವಂಶಿ ಚಂದ್ರವಂಶಿಗಳಂತೂ ಇಲ್ಲ, ಲಕ್ಷ್ಮೀನಾರಾಯಣರ ರಾಜ್ಯನೂ ಇಲ್ಲ, ರಾಮ ರಾಜ್ಯನೂ ಇಲ್ಲ. ಅಬ್ ಹೇ ಕಲಿಯುಗ ಕಾ ಅಂತ್, ಕಲಿಯುಗ ಕೆ ಬಾದ್ ಜರೂರ್ ಸತ್ಯುಗ ಆಯೇಗ. ಶಿವಬಾಬಾ ಹೇಳ್ತಾರೆ ಇದು ಕಲಿಯುಗದ ಅಂತ್ಯ, ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರ್ತದೆ. कलयुग में यह पुरानी पति दुनिया है, महान दुखी है, इसलिए देवताओं की जाकर महिमा गाते हैं, माता टेकते हैं. ಕಲಿಯುಗದಲ್ಲಿ ಇದು ಹಳೆಯ ಪತಿತ ಜಗತ್ತಾಗಿದೆ, ಮಹಾನ್ ದುಃಖಿಗಳಾಗಿದ್ದಾರೆ, ಅದಕ್ಕೋಸ್ಕರ ದೇವತೆಗಳದ್ದು ಹೋಗಿ ಮಹಿಮೆ ಮಾಡ್ತಾರೆ, ತಲೆ ಬಾಗ್ತಾರೆ. ಅಚ್ಚಾ ಲಕ್ಷ್ಮೀನಾರಾಯಣಕ್ಕೂ ಯಾ ರಾಜ್ಯ ಕಿಸ್ನೆ ದಿಯಾ, ಹಾಗಾದರೂ ಒಳ್ಳೆಯದು. ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಕೊಟ್ಟವರು ಯಾರು? ಕೊಯ್ ಹೇ ಜೋ ಬತಾ ಸಕೆ, ಯಾರಾದರೂ ಇದ್ದಾರಾ ಅದನ್ನು ಹೇಳಲಿಕ್ಕೆ? कोई के भी ख्याल में नहीं होगा क्योंकि बुद्धि में है, कलयुग अभी बच्चा है. ಯಾರ ವಿಚಾರದಲ್ಲೂ ಬರಲಿಕ್ಕಿಲ್ಲ ಅಂತಾರೆ ಬಾಬಾ. ಏಕೆಂದರೆ ಬಾಬಾ ಹೇಳ್ತಾರೆ ಅವ್ರು ಯಾರ ವಿಚಾರದಲ್ಲೂ ಬರಲಿಕ್ಕಿಲ್ಲ, ಯಾಕಂದರೆ ಬುದ್ಧಿಯಲ್ಲಿದೆ, ಕಲಿಯುಗ ಇನ್ನು ಮಗುವಾಗಿದೆ ಅಂತ. 40,000 ವರ್ಷ ಪಡೆ ಇಸ್ಲಿಯೇ ಖ್ಯಾಲ್ ಆತೇನೆ. ಅವರಿನ್ನೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಕಲಿಯುಗ ಇನ್ನೂ 40,000 ವರ್ಷ ಬಾಕಿ ಇದೆ, ಅದಕ್ಕೆ ಅವ್ರ ವಿಚಾರದಲ್ಲೂ ಬರೋದಿಲ್ಲ. ಅಭಿ ತುಮಕೋ ಯಾ ಖ್ಯಾಲ್ ಆತಾ ಹೇ, ಕೈ ಬಚ್ಚೆ ಖಾತೆ ಹಮೆ ಯಾದ್ ನಹೀ रहती.
ಈಗ ನಿಮ್ಗೆ ಈ ವಿಚಾರ ಬರ್ತದೆ ಅಂತಾರೆ ಬಾಬಾ. ಕೆಲವು ಮಕ್ಕಳು ಹೇಳ್ತಾರೆ ನಮ್ಗೆ ನೆನಪೇ ಇರಲ್ಲ. ಕ್ಯೂ ನೈ ಇರತ್ತಿ? ಕ್ಯೂಂಕಿ ಸವೇರೆ ಸವೇರೆ ಉಟ್ಕರ್ ಯಾದ ಮೇ ಬೈಟ್ಕರ್ ಧರಣ ನೈ ಕರ್. ಕೆಲವು ಮಕ್ಕಳಿಗೆ ನೆನಪು ಯಾಕಿರಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಯಾಕಿರಲ್ಲ, ಯಾಕೆಂದರೆ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುತ್ಕೊಂಡು ಧಾರಣೆ ಮಾಡ್ಕೊಳ್ಳೋದಿಲ್ಲ. ಸಮಸ್ತೆ ಬಿ ಹೇ ಫಿರ್ ಕಿಸ್ಕೋ ಸಮಜಾ ನೈ ಸಕ್ತೆ. ತಿಳ್ಕೊಂಡಿದ್ರು ನೀವು ಇನ್ನೊಬ್ರಿಗೆ ತಿಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ಎತ್ತು ಜರೂರ್ ಹೋಗ ಸಬ್ ಏಕರಸ್ತೋ ಸಮಜ್ದಾರ್ ಬನ್ನ ಸಕೆ. ಇದು ಅವಶ್ಯವಾಗಿ ಆಗ್ತದೆ. ಎಲ್ಲರೂ ಏಕರಸವಾಗಿ ತಿಳುವಳಿಕೆ ಉಳ್ಳವರಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಜ್ದಾರ್ ಬಿ ಚಾಯೇ, ಬೇಸಮಜ್ ಬಿ ಚಾಯ್, ಇಬ್ಬರು ಬೇಕಂತಾರೆ ಬಾಬಾ. ಬುದ್ಧಿವಂತರು ಬೇಕು, ಬುದ್ಧಿಹೀನರು ಬೇಕು. ಬಹುತ್ ಸಮಜ್ದಾರ್ ತೋ ಜಾಕರ್ ರಾಜಾ ರಾಣಿ ಬನೆಂಗೆ. ಜಿತ್ನಾ ಜೋ ಜಾಸ್ತಿ ಸಮಜ್ತೆ ವ ಸಮಜಾತೆ ಉನ್ಕಾ ನಾಮ್ ಬಾಲಾ ಹೋತಾ ಹೈ. ಭಾಳ ಬುದ್ಧಿವಂತರು ಹೋಗಿ ರಾಜಾರಾಣಿ ಆಗ್ತಾರೆ. ಎಷ್ಟೆಷ್ಟು ಯಾರು ಜಾಸ್ತಿ ತಿಳ್ಕೊಳ್ತಾರೋ, ಇನ್ನೊಬ್ರಿಗೆ ತಿಳಿಸ್ಕೊಡ್ತಾರೋ ಅವ್ರ ಹೆಸರು ಪ್ರಸಿದ್ಧ ಆಗ್ತದೆ. ಪ್ರದರ್ಶನಿಯ ಹೋತಿ ಹೇ ತೋ ಲಿಖ್ತೆ ಬಾಬಾ ಫಲಾನಿಕೋ ಬೇಜ್ ದೋ. ಪ್ರದರ್ಶನಿ ಇದ್ದಾಗ ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಇಂಥವ್ರನ್ನ ನಂಗೆ ಕಳಿಸ್ ಬಾಬಾ. ತೋ ಕ್ಯಾ ತುಮ್ ನೈ ಸಮಜಾ ಸಕ್ತೆ ಹೋ? ಬಾಬಾ ಉನ್ಕಿ ಪ್ರಾಕ್ಟೀಸ್ ಜಾಸ್ತಿ ಹೇ. ಬಾಬಾ ಕೇಳ್ತಾರೆ ಯಾಕೆ ನಿಂಗೆ ತಿಳಿಸ್ಕೊಡಕ್ಕೆ ಬರಲ್ವಾ? ಬಾಬನಿಗೆ ಹೇಳ್ತಾರಂತೆ, ಬಾಬಾ ನಮ್ಗಿಂತ ಅವ್ರು ಹೇಳೋ ರೀತಿ ಚೆನ್ನಾಗಿದೆ, ಅವ್ರ ಪ್ರಾಕ್ಟೀಸ್ ಜಾಸ್ತಿ ಇದೆ. ಹಮ್ ತೋಡೆ ಕಚ್ಚೆ ಹೇ, ನಾವು ಸ್ವಲ್ಪ ಕಚ್ಚಾ ಇದ್ದೇವೆ. ಬಾಬಾ ಖುದ್ ಭಿ ಕಹತೆ ಕहाँ से भी निमंत्रण मिलता है तो लिख कर भेजो, कौन कौन है तो हम देखेंगे किस किस को भेजना चाहिए. ಬಾಬಾ ಸ್ವಯಂ ಕೂಡ ಹೇಳ್ತಾರೆ ಇಲ್ಲಿ ಏನಂತ, ಎಲ್ಲಾದರೂ ನಿಮಂತ್ರಣ ಸಿಕ್ಕರೆ ಬರೆದು ಕಳಿಸಿ, ಯಾರ್ಯಾರು ಇದ್ದಾರೆ ನಾನು ನೋಡ್ತೀನಿ ಯಾರ್ಯಾರನ್ನ ಕಳಿಸ್ಬೇಕು ಅಂತ. ಸನ್ಯಾಸಿ भी उस निमंत्रण पर है क्या? फिर बहुत अच्छी ब्रह्मा कुमारी को भेजना होगा. ಸನ್ಯಾಸಿಗಳು ಕೂಡ ಆ ನಿಮಂತ್ರಣದಲ್ಲಿ ಇದ್ದಾರೇನು ಅಂದರೆ ಕೆಲವೊಂದು ಸಲ ಸನ್ಯಾಸಿಗಳು ಹೇಳ್ತಾರೆ ನೋಡಿ, ನಮಗಿಂಥ ಸೋದರಿಯರನ್ನು ಕಳಿಸಿ ನಮಗೆ ಅಲ್ಲಿ ತಿಳಿಸ್ಕೊಡ್ಲಿಕ್ಕೆ ಚೆನ್ನಾಗಾಗಬೇಕು ಅಂತ. ಅದಕ್ಕೆ ಮತ್ತು ಅವರು ಭಾಳ ಒಳ್ಳೆ ಬ್ರಹ್ಮಕುಮಾರಿಯರನ್ನು ಕಳಿಸ್ಬೇಕಾಗ್ತದೆ ನಂತರ ಅಂತಾರೆ ಬಾಬಾ. ಅಚ್ಚಾ ಕುಮಾರ್ ಕಾ ಹೇ, ಮನೋಹರ್ ಹೇ, ಗಂಗೆ ಹೇ, ಇಸ್ಮೆ ಸೆ ಕಿಸ್ಕೋ ಬೇಜ್ ದೋ. ಬಾಬಾ ಹೇಳ್ತಾರೆ ದಾದಿ ಕುಮಾರ್, ಅವಾಗ ಪ್ರಕಾಶ್ ಮಣಿ ದಾದಿ ಇದ್ರಲ್ವ, ಮನೋಹರ್ ದಾದಿ ಇದ್ದರು, ಗಂಗೆ ದಾದಿ ಇದ್ದರು, ಅವರಲ್ಲಿ ಯಾರನ್ನಾದರೂ ಕಳಿಸು ಅಂತ. ಬಚ್ಚೆ ತೋ ಡೇರ್ ಹೇ, ಜಗದೀಶ್ ಕೋ ಬೇಜ್ ದೋ, ರಮೇಶ್ ಕೋ ಬೇಜ್ ದೋ. ಮಕ್ಕಳು ಭಾಳ ಜನ ಇದ್ದಾರೆ ನಂಗೆ, ಜಗದೀಶ್ ಬಾಯ್ ಇದ್ರಲ್ವ ಅವ್ರನ್ನ ಕಳಿಸು, ರಮೇಶ್ ಬಾಯ್ ಇದ್ರು ಅವ್ರನ್ನ ಕಳಿಸು ಅಂತ. ತುಂಬಿ ಸಮಸ್ತೆ ಹೋ, ಏಕ್ ದೋಸೆ ಹುಷಾರೆ, ನೀವು ತಿಳ್ಕೊಂಡಿದ್ದೀರಾ ಇವರೊಬ್ರಿಗಿಂತ ಒಬ್ಬರು ಜಾಣರು ಇದ್ದಾರೆ. ಜೈಸೆ ಜಜ್ ಮ್ಯಾಜಿಸ್ಟ್ರೇಟ್ ಹೋತೆ ಹೇನ, ಏಕ್ ದೋಸೆ ಹುಷಾರ್ ಹೋತೆ. ಹೇಗೆ ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟ್ ಇರ್ತಾರೆ ನೋಡಿ, ಒಬ್ರಿಗಿಂತ ಒಬ್ಬರು ಜಾಣರು ಇರ್ತಾರೆ. ಗೌರ್ಮೆಂಟ್ ಜಾನ್ತಿ ಹೇ, ಏಕ್ ದೋಸೆ ಹುಷಾರ್ ಹೇ, ಗೌರ್ಮೆಂಟು ತಿಳ್ಕೊಂಡಿರ್ತದೆ ಒಬ್ರಿಗಿಂತ ಒಬ್ಬರು ಜಾಣರಿ ಇವರು ಅಂತ. तब तो केस एक दो से ऊपर जाते हैं, फिर हाईकोर्ट में जाओ, फिर उनसे ऊपर. ಅದಕ್ಕೆ ನೋಡಿ ಕೆಲವೊಂದು ಸಲ ಕೇಸು ಇಲ್ಲಿ ತಾವಿರುವಂಥ ಊರಿನಲ್ಲಿ ಆಗದೇ ಇದ್ದಾಗ ಜಿಲ್ಲೆಗೆ ಕಳಿಸ್ತಾರೆ, ಜಿಲ್ಲಾ ನ್ಯಾಯಾಲಯ ಅಂಥೇಳಿ. ಆಮೇಲೆ ರಾಜ್ಯಕ್ಕೆ ಹೋಗ್ತದೆ ಅಂದರೆ ಹೈಕೋರ್ಟ್ಗೆ ಹೋಗ್ತದೆ, ಅದಕ್ಕಿಂತ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಅಂತಿರ್ತದೆ ಅಲ್ಲಿಗೆ ಹೋಗ್ತದೆ. ಉನ್ಸೆ ಭೀ ಜಜ್ಮೆಂಟ್ ಟೀಕ್ ನ ದಿತ್ತೋ ಫಿರ್ ಉಸ್ಸೆ ऊपर जाएगी, ಫಿರ್ ಉನ್ಕೆ ऊपर ತುಮ್ ರಹಮ್ ಕರೋ. ಅದಕ್ಕಿಂತಲೂ ಅಲ್ಲೂ ಕೂಡ ಜಜ್ಮೆಂಟ್ ಸರಿ ಆಗದಿದ್ದರೆ ಮತ್ತೆ ಹೇಳ್ತಾರೆ ರಾಷ್ಟ್ರಪತಿ ಕಡೆ ಹೋಗ್ತದೆ. ಹೀಗೆ ಅವ್ರಿಗಿಂತ ಮೇಲೆ ಯಾರು ಜಾಣರಿರ್ತಾರೆ ಹಾಗೆ. ಆಮೇಲೆ ಕೊನೆಗೆ ಅವ್ರ ಹತ್ರನೂ ಆಗದಿದ್ದಾಗ ಪರಮಾತ್ಮನಿಗೆ ಹೇಳ್ತಾರೆ ನೀನೇ ದಯೆ ತೋರಿಸ್ಬಿಡಪ್ಪ ಅಂತ. ಅಭ್ಯಾಸ ಬಾತೆ ಯಾ ಹೋತಿ ಹೇ, ಸತ್ಯುಗ್ ತ್ರೇತಾಮೇ ಹೋತಿನಿ. ಇದೆಲ್ಲ ಮಾತು ಇಲ್ಲೇ ಇರ್ತದೆ, ಸತ್ಯುಗ್ ತ್ರೇತಾದಲ್ಲಿ ಇರೋದಿಲ್ಲ. ಫಿರ್ ದ್ವಾಪರ್ ಮೇ ರಾಜಾ ರಾಣಿ ಕಾ ರಾಜ್ಯ ಹೋತಾ ಹೇ, ವಾತೋ ಮಹಾರಾಜ ಮಹಾರಾಣಿ ಕೇಸ್ ಸಂಭಾಲ್ತೆ. ನಂತರ ದ್ವಾಪರಯುಗದಲ್ಲಿ ರಾಜಾ ರಾಣಿಯ ಒಂದು ರಾಜ್ಯ ಇದ್ದಾಗ ಅಲ್ಲೆಲ್ಲ ಮಹಾರಾಜ ಮಹಾರಾಣಿಯರೇ ಆ ಕೇಸನ್ನು ಸಂಭಾಲನೆ ಮಾಡ್ತಾರೆ. ಕೇಸ್ ಹೋಂಗೆ ಬಿ ತೋಡೆ, ಅಭಿತೋ ತಮೋಪ್ರಧಾನ ಪತಿತೇನ, ಅಲ್ಲಿ ಕೇಸು ಕಡಿಮೆ ಇರ್ತದೆ. ಈಗಂತೂ ತಮೋಪ್ರಧಾನ ಪತಿತರಾಗಿದ್ದಾರೆ. ತೋ ಬಾದಶಾಹಕ್ಕೆ ಪಾಸ್ ಕೇಸ್ ಜಾಯೇಗಾ ತೋ ತೋಡಿ ಸಜಾ ದೇದೆ. ಇನ್ನು ರಾಜನ ಹತ್ರ ಕೇಸ್ ಹೋದಾಗ ಒಂದು ಸ್ವಲ್ಪ ಶಿಕ್ಷೆನೂ ಕೊಡ್ತಾನೆ. ಕಡಿ ಬೂಲ್ ಹೋಗಿತ್ತು ಕಡಿ ಸಜಾ ದೇಂಗೆ, ಯಾತೋ ಕಿತ್ನೇ ಜಜ್ ವಕೀಲ್ ಡೇರ್ ಹೇ. ಬಾಬಾ ಹೇಳ್ತಾರೆ ದೊಡ್ಡ ತಪ್ಪಾಗಿದ್ದರೆ ಶಿಕ್ಷೆನೂ ಅಷ್ಟೇ ದೊಡ್ಡದಿರ್ತದೆ. ಇಲ್ಲಿ ನೋಡಿ ವಕೀಲರು ಎಷ್ಟು ಜನ, ನ್ಯಾಯಾಧೀಶರು ಎಷ್ಟು ಜನ ಇದ್ದಾರೆ. इतना कारोबार में फ़र्क है, सत्युग में क्या होता है किसको पता नहीं. ಇಷ್ಟು ಇಲ್ಲಿ ನಡೆಯುವಂಥ ಕಾರ್ಯವ್ಯವಹಾರದಲ್ಲಿ ವ್ಯತ್ಯಾಸ ಇದೆ. ಸತ್ಯುಗದಲ್ಲಿ ಏನಾಗ್ಬೋದು ಇದು ಯಾರಿಗೂ ಗೊತ್ತೇ ಇಲ್ಲ ನೋಡಿ. ಬಾಪ್ನೇ ಸಮಜಾಯ ಹೇ, ಕೊಯ್ ಸೆ ಭೀ ಪೂಚೋ, ಇನ್ನು ಲಕ್ಷ್ಮೀನಾರಾಯಣ ಕೋ ಜಾನ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾರೆ, ನೀವು ಯಾರಿಗಾದರೂ ಕೇಳ್ಬೋದು. ಈ ಲಕ್ಷ್ಮೀನಾರಾಯಣರನ್ನು ತಿಳ್ಕೊಂಡಿದ್ದೀರಾ? ಜैसे बिरला है, बहुत मंदिर बनाते रहते हैं, तो कोई अच्छा बच्चा हो उनको चिट्ठी लिखे. ಬಾಬಾ ಹೇಳ್ತಾರೆ ಈಗ ಬಿರ್ಲಾ ಇದ್ದಾರೆ ತಾನೆ, ಭಾಳ ಮಂದಿ ಲಕ್ಷ್ಮೀನಾರಾಯಣ ಗುಡಿ ಕಟ್ಟಿಸ್ತಾರೆ ಅವರು. ಯಾರಾದರೂ ಒಂದು ಒಳ್ಳೆ ಮಗು ಇದ್ದರೆ ಅವ್ರಿಗೆ ಲೆಟ್ರ್ ಬರಿಬೋದಲ್ವಾ. तुम लक्ष्मी नारायण के मंदिर तो बहुत बनवाते हो, इन्हों को यह राजधानी कैसे मिली.
ಜಬ್ಕಿ ಸತ್ಯುಗ್ ಸೆ ಪಹಲೆ ಕಲಿಯುಗ್ ತಾ. ನೀವು ಅವ್ರಿಗೆ ಲೆಟ್ರ್ ಬರೀಬೋದು. ಏನಂತ ಲೆಟ್ರ್ ಬರೀಬೋದು? ಈ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಅಂದರೆ ನೀವು ಎಷ್ಟೆಲ್ಲ ಈ ಗುಡಿಗಳನ್ನು ಕಟ್ಟಿಸ್ತೀರ ಲಕ್ಷ್ಮೀನಾರಾಯಣರದ್ದು, ಇವ್ರಿಗೆ ಈ ರಾಜಧಾನಿ ಹೇಗೆ ಸಿಕ್ತು? ಯಾಕೆಂದರೆ ಸತ್ಯುಗಕ್ಕಿಂತ ಮೊದಲು ಕಲಿಯುಗ ಇತ್ತಲ್ವಾ. कलयुग में तो कुछ है ही नहीं, देवताओं ने तो कोई से लड़ाई की नहीं होगी. ಕಲಿಯುಗದಲ್ಲಂತೂ ಏನೂ ಇಲ್ಲ, ದೇವತೆಗಳು ಯಾರ ಜೊತೆಗೂ ಯುದ್ಧ ಮಾಡಲಿಲ್ಲ. ಲಡಾಯಿ ಸೆ ಕೊಯ್ ವಿಶ್ವ ಕಾ ಮಾಲಿಕ್ ಬನ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಯುದ್ಧ ಮಾಡಿ ಯಾರು ವಿಶ್ವದ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಕ್ಕೆ ಮಾಲೀಕ್ जो थे उनके ಲಕ್ಷ್ಮೀನಾರಾಯಣ ಕೆ ಚಿತ್ರ ರಕ್ಕೆ ಹುಯೆ. ವಿಶ್ವದ ಮಾಲೀಕರು ಏನಿದ್ರಲ್ಲ ಅವರು ಈ ಲಕ್ಷ್ಮೀನಾರಾಯಣರ ಚಿತ್ರ ಇಟ್ಟಿದ್ದಾರೆ. ಅಭಿ ತೋ ಕಲಿಯುಗ ಹೇ, ಯಾ ಲಡಾಯಿ ಚಲ್ತಿ ಹೇ ಹತಿಯಾರು. ಇವತ್ತು ಕಲಿಯುಗ ಇದೆ, ಇವೆಲ್ಲ ಏನು ನಡೀತಿದೆ ಜಗಳ ಆಯುಧಗಳ ಮೂಲಕ. ಬಾಪ್ನೇ ಸಮझाए है क्रिश्चियन धर्म वाले ही आपस में मिल जाए, आपस में प्रीत रखे तो विश्व के मालिक बन सकते हैं. ಬಾಬಾ ಒಂದು ಮಾತು ಹೇಳ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ಏನಾದರೂ ಒಂದಾಗ್ಬಿಟ್ರೆ, ಒಬ್ರಿಗೊಬ್ರು ಪ್ರೀತಿ ಜೋಡಿಸಿದ್ರೆ ವಿಶ್ವದ ಮಾಲೀಕರಾಗ್ಬೋದು ಅವರು. ಪರಂತು ವಿಶ್ವಕ್ಕೆ ಮಾಲೀಕ್ ತೋ ಲಕ್ಷ್ಮೀನಾರಾಯಣಿ ಬಂತೆ, ಆದರೆ ವಿಶ್ವದ ಮಾಲೀಕರು ಲಕ್ಷ್ಮೀನಾರಾಯಣರೇ ಆಗೋದು. ಬುದ್ಧಿ ಕಹತಿ ಹೇ ಯಾ ಆಪಸ್ ಮೇ ಮಿಲ್ ಜಾಯ್ ತೋ ಮಾಲೀಕ್ ಬನ್ ಸಕ್ತೆ. ಬುದ್ಧಿನೂ ಕೂಡ ಹೇಳ್ತದೆ ಇವರು ಒಬ್ರಿಗೊಬ್ರು ಸೇರಬೇಕು ಇವರು ಅಂತ, ಮಾಲೀಕರಾಗ್ಬೋದು. ಪರಂತು ಸತ್ಯುಗ ಮೇ ಕಿಂಗ್ ಕ್ವೀನ್ ತೋ ಕೊಯ್ ಬನ್ ನ ಸಕೆ. ಆದರೆ ಸತ್ಯುಗದಲ್ಲಿ ಇವರು ರಾಜಕುಮಾರ ರಾಜಕುಮಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಹಿ ಐಸಾ ಬನಾ ಹುವಾ ಹೈ. ಅಭಿ ಹಮ್ ಫಿರ್ ಸೆ ಯೋಗ ಬಲ್ ಸೆ ಸ್ವರ್ಗ ಕಾ ವರ್ಷ ಲೇ ರಹೆ ಹೈ. ನಾಟಕನೇ ಆ ರೀತಿ ಮಾಡಲ್ಪಟ್ಟಿದೆ, ಈಗ ನಾವು ಮತ್ತೆ ಯೋಗ ಬಲದಿಂದ ಸ್ವರ್ಗದ ಆಸ್ತಿ ತಗೊಳ್ತಿದ್ದೇವೆ. ತುಮ್ ಬತಾ ಸಕ್ತೆ ಹೋ ಕಲ್ಪ ಪಹಲೆ ಭಿ ಸಂಗಮ್ ಪರ್ ಬಾಪ್ ಸೆ ಪದ ಪಾಯ ಹೈ. ನೀವು ಹೇಳ್ಬೋದು ಕಲ್ಪದ ಮೊದಲು ಕೂಡ ಸಂಗಮ ಯುಗದಲ್ಲಿ ತಂದೆಯಿಂದ ನಾವು ಪದವಿ ಪಡ್ಕೊಂಡಿದ್ದೇವೆ. 84 ಜನ್ಮ ಪೂರೇ ಹುಯೆ ಫಿರ್ ಸೆ ವರ್ಷ ಲೇ ರಹೆ ಹೈ. 84 ಜನ್ಮ ಪೂರ್ಣ ಆಯಿತು, ಮತ್ತೆ ಆಸ್ತಿ ತಗೊಳ್ತಿದ್ದೇವೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, स्वयं में धारणा करने और दूसरों को कराने के लिए सवेरे सवेरे उठकर बाप की याद में बैठना है. जो समझा है उसे दूसरों को समझाने की प्रैक्टिस करनी है. ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಬೇರೆಯವರಿಗೆ ಮಾಡಿಸೋದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುತ್ಕೊಳ್ಬೇಕು. ಏನು ತಿಳ್ಕೊಂಡಿದ್ದೀರೋ ಬೇರೆಯವ್ರಿಗೂ ತಿಳಿಸ್ಕೊಡುವಂಥ ಪ್ರಾಕ್ಟೀಸ್ ಮಾಡಬೇಕು. ಸೆಕೆಂಡ್, लौकिक संबंधों से बुद्धि योग निकाल एक पारलौकिक बाप को याद करना है. ಲೌಕಿಕ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಒಬ್ಬ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು. ಬಾಪ್ ಸೆ ಜೋ ಜ್ಞಾನ ಮಿಲಾ ಹೇ ವ ಸುನ್ಕರ್ ಸಬ್ಕೋ ಸುನಾನಾ ಹೇ, ಯಹಿ ತುಮಾರಾ ದಂಧಾ ಹೇ. ಯಾವ ತಂದೆಯಿಂದ ನಮಗೆ ಜ್ಞಾನ ಸಿಕ್ಕಿದೆಯೋ ಅದನ್ನು ಕೇಳಿ ಎಲ್ರಿಗೂ ಹೇಳಬೇಕು, ಇದೇ ನಮ್ಮ ಉದ್ಯೋಗವಾಗಿದೆ ಅಂತಾರೆ ಬಾಬ್. ವರದಾನ್, समाने की शक्ति द्वारा एकमत का वातावरण बनाने वाले दृष्टांत रूप भव. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ, ಬಾಬಾ ವರದಾನ ಕೊಡ್ತಾರೆ, ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣ ರೂಪಿಸಿಕೊಳ್ಳುವಂತಹ ಉದಾಹರಣಾ ರೂಪ ಆಗಿರಿ ಅಂತ. जो एक जैसे मणके हैं, एक की ही लगन और एक रस स्थिति में स्थित, एक की मत पर चलने वाले हैं, आपस में संकल्पों में भी एक मत है, वही माला में पिरोए जाते हैं. ಬಾಬಾ ಹೇಳ್ತಾರೆ, ಯಾರು ಒಂದೇ ರೀತಿಯ ಮಣಿಗಳಿದ್ದಾರೆ, ಒಬ್ಬ ತಂದೆಯ ಪ್ರೀತಿಯಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೆ, ಒಬ್ಬ ತಂದೆಯ ಮತದಂತೆ ನಡೆಯುವಂಥವರಿದ್ದಾರೆ. ಆಪಸ್ ಮೇ ಸಂಕಲ್ಪೋ ಮೇ ಬಿ ಏಕಮತೆ, ಒಬ್ರಿಗೊಬ್ರು ಸಂಕಲ್ಪದಲ್ಲಿಯೂ ಕೂಡ ಏಕಮತ ಇದೆ. ವಹಿ ಮಾಲಾ ಮೇ ಪಿರೋಯ್ ಜಾತೆ, ಅವರೇ ಮಾಲೆಯಲ್ಲಿ ಪೋಣಿಸಲ್ಪಡ್ತಾರೆ. ಲೇಕಿನ್ ಏಕಮತ್ ಕಾ ವಾತಾವರಣ ತಬ್ ಬನೇಗ ಜಬ್ ಸಮಾನೆ ಕಿ ಶಕ್ತಿ ಹೋಗಿ. ಆದರೆ ಏಕಮತದ ವಾತಾವರಣ ಯಾವಾಗ ಆಗುತ್ತಾ, ಯಾವಾಗ ಅಳವಡಿಸ್ಕೊಳ್ಳೋ ಶಕ್ತಿ ಇರ್ತದೆ. यदि कोई बात में भिन्नता हो जाती है तो उस भिन्नता को समाओ, तब आपस में एकता से समीप आएंगे और सबके आगे दृष्टांत रूप बनेंगे. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಯಾವುದೇ ಮಾತಿನಲ್ಲಿ ಭಿನ್ನತೆ ಆದರೆ ಆ ಭಿನ್ನತೆಯನ್ನು ಸಮಾವೇಶ ಮಾಡಿಕೊಳ್ಳಿ, ಆಗ ಒಬ್ರಿಗೊಬ್ಬರಲ್ಲಿ ಏಕತೆಯಿಂದ ಸಮೀಪಕ್ಕೆ ಬರ್ತೀರಾ ಮತ್ತು ಎಲ್ಲರ ಎದುರುಗಡೆ ಉದಾಹರಣೆನೂ ಆಗ್ತೀರಾ. ಸ್ಲೋಗನ್, ಹರ್ ಸಂಕಲ್ಪ ವಾಣಿ और कर्म में रूहानियत धारण करो तब ಸರ್ವಿಸ್ ರೌನಕ್ ಆಯೇಗಿ. ಬಾಬಾ ಹೇಳ್ತಾರೆ, ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ
ಆತ್ಮೀಯತೆಯನ್ನು ಧಾರಣೆ ಮಾಡ್ಕೊಳ್ಳಿ. ಆಗ ಸೇವೆಯಲ್ಲಿ ಹೊಳಪು ಬರ್ತದೆ. ಯಾವ ವ್ಯಕ್ತಿ ಶಾರೆ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. कोई भी दर्दनाक सीन देखते हुए नथिंग न्यू, जिन्हें यह नथिंग न्यू का पाठ पक्का है वह घबरा नहीं सकते. ಯಾರು ಈ ಭಯ ತುಂಬಿದಂಥ ದೃಶ್ಯವನ್ನು ನೋಡ್ತಾ ಇದ್ದರೂ ಕೂಡ ಇದೇನು ಹೊಸದಲ್ಲ, ಯಾರಿಗೆ ಇದೇನು ಹೊಸದಲ್ಲ ಅನ್ನೋ ಪಾಠ ಪಕ್ಕಾ ಇದೆ, ಅವ್ರು ಹೆದರೋದೂ ಇಲ್ಲ. ಕ್ಯಾ ಹುವಾ, ಕೈಸೆ ಹುವಾ, ಯ ಹುವಾ, समाचार सुनते देखते भी ड्रामा की बनी हुई भावी को शक्तिशाली बन देखते और औरों को भी शक्ति देते चलो. ಏನಾಯಿತು, ಹೇಗಾಯಿತು, ಇದು ಯಾಕಾಯಿತು, ಇದು ಹೀಗಾಗಬಾರ್ದಾಗಿತ್ತು, ಹೀಗೆ ಸಮಾಚಾರ ಕೇಳ್ತಾ ನೋಡ್ತಾ ಇದ್ರೂ ಕೂಡ ನಾಟಕದ ಮಾಡಲ್ಪಟ್ಟಿರುವಂತಹ ಒಂದು ದೃಶ್ಯವನ್ನು ಶಕ್ತಿಶಾಲಿ ಮಾಡಿಕೊಂಡು ನೋಡ್ತಾ ಬೇರೆಯವ್ರಿಗೂ ಕೂಡ ಶಕ್ತಿ ಕೊಡ್ತಾ ಹೋಗಿ. दुनिया वाले घबराते और आप ಏಕರ ಸ್ಥಿತಿ में रहा उन आत्माओं में शक्ति ಬರುತ್ತೆ. ಜಗತ್ತಿನವರು ಇದನ್ನೆಲ್ಲ ನೋಡ್ತಾ ಹೆದರಿದರೆ ತಾವು ಏಕರಸ ಸ್ಥಿತಿಯಲ್ಲಿ ಇದ್ಕೊಂಡು ಆ ಆತ್ಮಗಳಲ್ಲಿ ಶಕ್ತಿ ತುಂಬಿಸ್ತೀರ ಅಂತಾರೆ ಬಾಬಾ. जो भी संपर्क में आए उसे शक्तियों का शांतियों का दान देते चलो. ಯಾರೇ ಕೂಡ ಸಂಪರ್ಕದಲ್ಲಿ ಬರಲಿ ಅವ್ರಿಗೆ ಶಕ್ತಿಗಳ ಶಾಂತಿಯ ದಾನ ಕೊಡ್ತಾ ಹೋಗ್ರಿ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಛಾವ್.